ಜಸ್ಟ್ ಟ್ರೈನರ್ ಆದ್ರೆ ಸಾಕ ಅಥವಾ ಒಳ್ಳೆ ಟ್ರೈನರ್ 4 ಟೈಪ್ಸ್ ಆಫ್ ಟ್ರೈನರ್ ಇದಾರೆ ಇಲ್ಲಿ. ಫಸ್ಟ್ ಒನ್ ಮಸಾಜರ್, ಒಳ್ಳೆ ರೀತಿ ಮಸಾಜ್ ಮಾಡೋದು. ಟ್ರೈನಿಂಗ್ ಬಗ್ಗೆ ಕ್ಲೈಂಟ್ ಜೊತೆ ಸಂಬಂಧನೇ ಇರಲ್ಲ, ಅದನ್ನ ಬಿಟ್ಟು ಕ್ಲೈಂಟ್ ಜೊತೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿರುವಂತದ್ದು, ಮಸಾಜ್ ಮಾಡ್ಕೊಂಡಿರುವಂತದ್ದು. ನೆಕ್ಸ್ಟ್ ಒನ್ ಗಾಸಿಪರ್, ಕ್ಲೈಂಟ್ ಗೆ ಫುಲ್ ನ್ಯೂಸ್ ಕೊಡುವಂತದ್ದು, ಹೊರಗಡೆ ಏನ್ ನಡೀತಿದೆ ಅಥವಾ ಆ ಕ್ಲೈಂಟ್ ಆಗಿ ಈ ಕ್ಲೈಂಟ್ ಗೆ ಬಗ್ಗೆನೇ ಮಾತಾಡ್ಕೊಂಡಿರುವಂತದ್ದು ಗಾಸಿಪರ್. ನೆಕ್ಸ್ಟ್ ಒನ್ ಹೆಲ್ಪರ್, ಕ್ಲೈಂಟ್ ಇದ್ರಲ್ಲಿ ಟ್ರೈನರ್ ಆಗಿರ್ತಾರೆ. ಎಕ್ಸಾಂಪಲ್ ಲೆಗ್ ಮಾಡಕ್ಕಾಗಲ್ಲ, ಓಕೆ ಇವತ್ತು ಚೆಸ್ಟ್ ಮಾಡೋಣ ಅಂತ ಅವರೇ ಫಿಕ್ಸ್ ಆಗುವಂತ. 2.5 kg ಆದ್ರೆ ಇವ್ರಿಗೆ ಅದನ್ನ ಲಿಫ್ಟ್ ಮಾಡಿ ಕೊಡ್ಬೇಕಾಗುತ್ತೆ. ರೆಪ್ಸ್ ಏನ್ ಮಾಡಲ್ಲ, ಫುಲ್ ಸಪೋರ್ಟ್ ಇವರೇ ಕೊಡ್ತಿರ್ತಾರೆ. ಕೊನೆಯದಾಗಿ ಕೋಚ್, ಈ ಕೋಚ್ ಹೈಯರ್ ಆಗಿರ್ತಾರೆ. ಮೇನ್ ಆಗಿ ನಾಲೆಡ್ಜಬಲ್ ಟೀಚರ್, ಎಂಪತಿ ಅಂಡ್ ರಿಸಲ್ಟ್ಸ್ ಕೊಡುವಂಥದ್ದು. ಕೋಚ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಕ್ಲೈಂಟ್ ಯಾವುದೇ ಎಕ್ಸಸೈಸ್ ಆಗ್ಬೋದು, ಡಯಟ್ ಆಗ್ಬೋದು, ಅದ್ರ ಬಗ್ಗೆ ಏನೇ ಕ್ವಶನ್ಸ್ ನ ಕೇಳೋದಾಗ್ಬೋದು, ಪ್ರಾಪರ್ ಆಗಿ ಆನ್ಸರಬಲ್ ಮಾಡೋ ತರ ಇರಬೇಕು. ಅಂಡ್ ಇದ್ರ ಹಿಂದೆ ಪ್ರಾಪರ್ ಸೈನ್ಸ್ ಇರಬೇಕು, ಪರ್ಪಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೊಡ್ಡ ಬಾಡಿ ಬಿಲ್ಡರ್ಗೆ ಪ್ಲಾಂಕ್ಸ್ ನ ಕೊಡಕ್ಕಾಗಲ್ಲ. ಯಾವುದೇ ಇಂಜೂರ್ಡ್ ಪರ್ಸನ್ಗೆ ಹೇಗೆ ಟ್ರೈನ್ ಮಾಡಬೇಕು, ಎಕ್ಸಸೈಸ್ ಸೆಲೆಕ್ಷನ್ ಕ್ರೈಟೀರಿಯಾ ಗೊತ್ತಿರಬೇಕು. ನೀವು ಯಾವ್ದಾಗ್ತೀರಾ, ಟ್ರೈನರ್ ಅಥವಾ ಕೋಚ್? ಕೋಚ್ ಆಗದಿದ್ರು ಕೋಚ್ ಆಗಿ ಕೆಲಸ ಮಾಡೋ ಹಾಗೆ ಇರಬೇಕು.